ಎಲ್ಲ ನಾಯಿ ಮುಂದೆ ಬಾಳಲಿ ಮುದ್ದು ಮಾಡು ಸ್ವಂತ ನಾನು ನಾಯಿ. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಶರತ್ ತೇಜ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ನಿಮಗೆ VN ಅನ್ನೋ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಹೇಗೆ ವಿಡಿಯೋ ಎಡಿಟ್ ಮಾಡೋದು ಸಿಂಪಲ್ಲಾಗಿ ಟೆಂಪ್ಲೇಟ್ ಮೂಲಕ ಅಂತ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ಸ್ನ ಎನೇಬಲ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಎಡಿಟ್ ಮಾಡೋದು ಹೆಂಗೆ ನೋಡ್ಕೊಂಬರೋಣ. ಗೈಸ್, ನೀವು ಈ ವಿಡಿಯೋ ಎಡಿಟ್ ಮಾಡೋದಕ್ಕೆ ಫಸ್ಟ್ ನನ್ನ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಓಕೆ, ಸೊ ಅಲ್ಲಿಂದ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟು ನಿಮಗೆ ಈ ಒಂದು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಕೆಳಗಡೆ ನಿಮಗೆ ಇದನ್ನು ಪ್ರಾಜೆಕ್ಟ್ ಲಿಂಕ್ ಅಂತಲೇ ನಿಮಗೆ ಕೊಟ್ಟಿರ್ತೀನಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ನೀವು ಡೈರೆಕ್ಟ್ ಅಲ್ಲೇ ಕ್ಲಿಕ್ ಮಾಡಿದ್ರೆ ನನ್ನ ಟೆಲಿಗ್ರಾಮ್ ಚಾನಲಿಗೆ ಬರುತ್ತೆ. ಓಕೆ, ಟೆಲಿಗ್ರಾಮ್ ಚಾನಲಿಗೆ ಬಂದ ಮೇಲೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾನು ಲೇಟೆಸ್ಟಾಗಿ ಒಂದು ಲಿಂಕ್ ಹಾಕಿದ್ದೀನಿ. VN ಅಂತ ಇದೆ ನೋಡಿ. ನೀವು ಇದನ್ನು ಪ್ಲೇಸ್ಟೋರ್ಗೆ ಹೋಗಿ VN ಆ್ಯಪ್ ಅಂತ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಓಕೆನಾ? ಸೊ ಇಲ್ಲ, ಇಲ್ಲಿ ಬಂದು ನಾನು ಟೆಲಿಗ್ರಾಮ್ ಚಾನಲಿಗೆ ಬಂದು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ಕ್ಲಿಕ್ ಮಾಡಿದ್ರೆ VN ಎಡಿಟರ್, ವಿಡಿಯೋ ಎಡಿಟರ್ ಮೇಕರ್ ಅಂತ ಇದೆ ನೋಡಿ. ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಅಪ್ಡೇಟ್ ಕೇಳ್ತಾ ಇದೆ, ಈಗ ಮಾಡಲ್ಲ. ಓಕೆ, ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಬೇಕಾಗುತ್ತೆ. ಅದನ್ನ ಓಪನ್ ಮಾಡಿದ ಮೇಲೆ ನೀವೇನು ಮಾಡಬೇಕು ಅಂದರೆ ತಿರ್ಗಾ ನಾನು ಟೆಲಿಗ್ರಾಮ್ ಚಾನಲಿಗೆ ಬಂದು ನಾನು ಫೋಟೋ ಹಾಕಿದ್ದೀನಿ. ಇಲ್ಲಿ ಇದು ನೋಡ್ತಾ ಇರ್ಬೋದು, ನಿಮಗೆ ಕಾಣ್ತಾ ಇದೆ. ಓಕೆ, ಸೊ ಲೀವ್ ನೇಮ್ ವಿಡಿಯೋ ಅಂತ ಇದು ಫೋಟೋ. ಓಕೆ, ಸೊ ಈ ಒಂದು ಫೋಟೋನ ಈ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಗ್ಯಾಲರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಫೋಟೋ ಸೇವ್ ಆದಮೇಲೆ ನೆಕ್ಸ್ಟು VN ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗೈಸ್. ನೋಡಿ, ಸೊ VN ಆ್ಯಪ್ ಇದು. ಸೊ ಈ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. VN ಆ್ಯಪ್ನ ನೀವು ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಸ್ಕ್ಯಾನ್ ಅಂತ ಇಲ್ಲಿ ಸ್ಕ್ಯಾನ್ ಕಾಣ್ತಾ ಇದೆ ನೋಡಿ ಮೇಲ್ಗಡೆ. ಸೊ ಈ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆ ಸ್ಕ್ಯಾನ್ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತ ಅಂದರೆ ನೀವು ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಆ ಸೇವ್ ಮಾಡ್ಕೊಂಡ್ರಲ್ಲ ಇಮೇಜು, ಆ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಟೆಂಪ್ಲೇಟ್ ಬರುತ್ತೆ ಗೈಸ್. ಕ್ಲಿಯರಾ? ಸೊ ಈ ಟೆಂಪ್ಲೇಟ್ ಬಂದಮೇಲೆ ನೀವು ಜಸ್ಟ್ ಯೂಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಯೂಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಓಪನ್ ಆಯಿತು. ಇದು ಟೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೊಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಲೊಕೇಶನನ್ನು ರಿಮೂವ್ ಮಾಡಿ. ಓಕೆ, ಕ್ಯಾಪ್ಸಲ್ಲಿ ಅಥವಾ ನಿಮ್ಗೆ ಹೇಗೆ ಬೇಕೋ ಆ ಥರ ಟೈಪ್ ಮಾಡ್ಕೊಳ್ಳಿ. ನಾನು ಜಸ್ಟ್ ನನ್ನ ಚಾನಲ್ ಹೆಸರಿಂದ ಟೈಪ್ ಮಾಡ್ತೀನಿ. ಓಕೆ, ನೋಡಿ ಈ ಥರ ಟೈಪ್ ಮಾಡಿದ್ದೀನಿ. ಈಗ ಪ್ಲೇ ಮಾಡ್ತೀನಿ ನೋಡಿ. ಓಕೆ, ನೀವು ಡೆಮೋ ವಿಡಿಯೋ ಏನು ನೋಡಿದ್ರಲ್ಲ ಎಕ್ಸಾಕ್ಟ್ ಅದೇ ಥರ ವಿಡಿಯೋ ರೆಡಿಯಾಗಿದೆ ಗೈಸ್. ಸೊ ಇದಕ್ಕೆ ನೀವು ಯಾರ ಹೆಸರು ಬೇಕಿದ್ರೂ ಹಾಕ್ಕೊಳ್ಬೋದು, ಯಾವ ಸಾಂಗ್ ಬೇಕಿದ್ರೂ ಹಾಕ್ಬೋದು. ನಾನು ಸುಮ್ಮನೆ ಒಂದು ಸಾಂಗ್ನ ಜನರಲಾಗಿ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಯಾವುದೇ ಲ್ಯಾಂಗ್ವೇಜ್ನ ಸಾಂಗ್ ಯಾವುದೇ ಹೆಸರು ಬೇಕಿದ್ರೂ ಹಾಕ್ಕೊಂಡು ನೀವು ಎಡಿಟ್ ಮಾಡ್ಕೊಳ್ಬೋದು ಗೈಸ್. ಸೊ ಇದಕ್ಕೆ ಸಾಂಗ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನೀವು ಇದು ಇಷ್ಟ ಆದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಆಟೋ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಮ್ಯಾನ್ಯುವಲ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾನ್ಯುವಲ್ ಸೆಲೆಕ್ಟ್ ಮಾಡಿಕೊಂಡ್ರೆ 1080p ನೀವು ಇದನ್ನು ಫಿಕ್ಸ್ ಮಾಡಿ 30 FPS ಫಿಕ್ಸ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಓಕೆ, ಇದು ಪೂರ್ತಿಯಾಗಿ ಎಕ್ಸ್ಪೋರ್ಟ್ ಆದಮೇಲೆ ನೆಕ್ಸ್ಟು ನೀವು ಸಾಂಗ್ನ ಇದಕ್ಕೆ ಸೆಟ್ ಮಾಡಬೇಕಾಗುತ್ತೆ. ಓಕೆ ಗೈಸ್, ಎಕ್ಸ್ಪೋರ್ಟ್ ಆಗಿದೆ. ಎಕ್ಸ್ಪೋರ್ಟ್ ಆದಮೇಲೆ ನೀವು ಸಾಂಗ್ ಸೆಟ್ ಮಾಡಬೇಕು. ಸಾಂಗ್ ಸೆಟ್ ಮಾಡೋಕ್ಕೆ ನಿಮ್ಮ ಹತ್ರ ಇನ್ನೊಂದು ಆ್ಯಪ್ ಬೇಕಾಗುತ್ತೆ. ಇನ್ಶಾಟ್ ಅನ್ನೋ ಒಂದು ಆ್ಯಪ್ ಬೇಕಾಗುತ್ತೆ ಗೈಸ್. ಇಲ್ಲ ಇದರಲ್ಲೇ ಮಾಡ್ಬೋದು, ಬಟ್ ಇನ್ಶಾಟಲ್ಲಿ ಸಿಂಪಲಾಗಿ ಮಾಡೋದು ಹೇಳ್ಕೊಡ್ತೀನಿ. ಸೊ ನೀವು ಜಸ್ಟ್ ನಿಮ್ಮ ಫೋನಲ್ಲಿ ಇನ್ಶಾಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವೇನು ಎಕ್ಸ್ಪೋರ್ಟ್ ಮಾಡಿದ್ರಲ್ಲ ಆ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ವಾಲ್ಯೂಮ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ವಾಲ್ಯೂಮ್ 0 ಮಾಡಿ. ಓಕೆ, ಅದಾದಮೇಲೆ ನಾನು ಫಿಕ್ಸ್ ಮಾಡಿರೋ ಸಾಂಗ್ನೇ ಫಿಕ್ಸ್ ಮಾಡಬೇಕು ನೀವು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲಿಗೆ ಬಂದು. ಓಕೆ, ಸೊ ನಾನು ನಿಮಗೆ ಒರಿಜಿನಲ್ ವೀಡಿಯೋನ ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ನೀವು ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೇವ್ ಮಾಡಿಕೊಂಡು ನಂತರ ಇನ್ಶಾಟ್ ಆ್ಯಪ್ಗೆ ಬಂದು ನೀವು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವೀಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೀವೇನು ಸೇವ್ ಮಾಡ್ಕೊಂಡಿರೋಲ್ಲ ಟೆಲಿಗ್ರಾಮಿಂದ, ಸೊ ಆ ಒಂದು ವೀಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಸಾಂಗ್ ಮಾತ್ರ ಬರುತ್ತೆ. ಓಕೆ, ಅಷ್ಟೇ. ಇದನ್ನು ಜಸ್ಟ್ ನೀವು ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಏನು ನೀವು ಡೆಮೋ ವಿಡಿಯೋ ನೋಡಿದ್ರಲ್ಲ ಎಕ್ಸಾಕ್ಟ್ ಅದೇ ಥರ ಬರುತ್ತೆ ಗೈಸ್. ಓಕೆ, ನೀವು ಯಾವುದೇ ಒಂದು ಹೆಸರನ್ನು ಹಾಕ್ಕೊಂಡು ಯಾವುದೇ ಒಂದು ಸಾಂಗನ್ನು ಹಾಕ್ಕೊಂಡು ಈ ವಿಡಿಯೋನ ಎಡಿಟ್ ಮಾಡ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಏನಾದ್ರು ಈ ವಿಡಿಯೋ ಎಡಿಟ್ ಮಾಡೋದಕ್ಕೆ ಬರಲಿಲ್ಲ ಅಂತ ಅಂದರೆ ನಿಮ್ಮ ಎಡಿಟರ್ ಫ್ರೆಂಡ್ಗೆ
ಓಕೆ, ನೀವು ಈ ವಿಡಿಯೋದ ಟ್ಯುಟೋರಿಯಲ್ ಏನಿದೆ ಇದನ್ನು ಕಳಿಸಿ ನನ್ನ ಹೆಸರು ಹಾಕು ಅಂತ ನೀವು ಹೇಳಿ, ನಿಮಗೆ ಫ್ರೆಂಡ್ ಖಂಡಿತ ಎಡಿಟ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡೋದಕ್ಕೆ.